ಹಾಯ್ ಫ್ರೆಂಡ್ಸ್, ಇವತ್ತು ಕಾಜು ಮಸಾಲ ಹೇಗೆ ಮಾಡೋದಂತ ನೋಡೋಣ. ಮನೆಯಲ್ಲೇ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಒಂದು ಸ್ವಲ್ಪ ಕಾಜು ಹಾಗೂ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಪಕ್ಕದ ಪಾತ್ರೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ತುಪ್ಪಕ್ಕಾದಮೇಲೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಫ್ರೈ ಆದಮೇಲೆ ಒಂದು ಸೈಡಿಗೆ ಎತ್ತಿಟ್ಕೊಂಡು ಬೆಂದಿರೋ ಗೋಡಂಬಿ ಹಾಗೂ ಆನಿಯನ್ನ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಲಾವ್ ಎಲೆ, ಲವಂಗ, ಚಕ್ಕೆ, ಮೊಗ್ಗು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಇವೆಲ್ಲ ಸ್ಪೈಸಸ್ ಸ್ವಲ್ಪ ಬೆಂದಮೇಲೆ ಈರುಳ್ಳಿ, ಒಂದೆರಡು ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಎರಡು ಬೆಂದಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ. ಇವು ಮೂರು ಚೆನ್ನಾಗಿ ಬಂದಮೇಲೆ ಒಂದು ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿ, ಅರಿಶಿನ, ಗರಂ ಮಸಾಲ ಹಾಗೂ ಧನಿಯಾ ಪುಡಿನ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಸಿ ಸ್ಮೆಲ್ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ತಾನೆ ಇರಿ. ಆಮೇಲೆ ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೂ ಗೋಡಂಬಿ ಮಿಶ್ರಣನ ಹಾಕ್ಕೊಳ್ಳಿ. ಅದಕ್ಕೆ ಹಾಕಿದ ಮೇಲೆ ಅದು ಒಂದು ಸ್ವಲ್ಪ ಗಟ್ಟಿನೂ ಅಲ್ಲ ತೆಳ್ಳಗೂ ಅಲ್ಲ, ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಸ್ವಲ್ಪ ಬೇಯಿಸ್ಕೊಳ್ಳಿ. ಈ ಥರ ಆದಮೇಲೆ ಒಂದು ಸ್ವಲ್ಪ ಹುರಿದಿಟ್ಕೊಂಡಿರುವಂಥ ಕಾಜು ಹಾಕಿ ಮಿಕ್ಸ್ ಮಾಡಿಕೊಂಡು, ಫ್ರೆಶ್ ಕ್ರೀಮ್ ಸಿಗುತ್ತಲ್ಲ, ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ನಮ್ಮ ಕಾಜು ಮಸಾಲ ರೆಡಿ. ಸೀರಿಯಸ್ಲಿ ಫ್ರೆಂಡ್, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.